ಪುಂಡಲೀಕವರದೆ ಹರ್ ವಿಠಲ್. ಅನಂತರ ಪುಲಿಸ್ ಇಟ್ಕೊಡಲ್ಲ ಬಾರಪ್ಪ. ಮಕ್ಕಳಿಗೆ ನಾವ್ ಈಗ ಬುದ್ಧಿ ಕಲಿಸ್ಲಿಲ್ಲ ಅಂತಂದ್ರೆ ನಾಳೆ ಊರು ಕೇರಿಯವರೆಲ್ಲ ಒದ್ದು ಬುದ್ಧಿ ಕಲಿಸ್ತಾರೆ. ಮೊದ್ಲು ಮಕ್ಕಳು ಮನೆಗ್ ಬರ್ಲಿ. ದೇವಾ, ಇದು ಮರಳಿ ಮನೆಗೆ ಚಿತ್ರದ ಟ್ರೈಲರ್ ಝಲಕ್. ಮರಳಿ ಮನೆಗೆ ಶ್ರುತಿ ಹಾಗೂ ಸುಚೇಂದ್ರ ಪ್ರಸಾದ್ ಅಭಿನಯದ ಚಿತ್ರ. ಯೋಗೇಶ್ ಮಾಸ್ಟರ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾ. ಇತ್ತೀಚೆಗಷ್ಟೇ ಮರಳಿ ಮನೆಗೆ ಸಿನಿಮಾದ ಟ್ರೈಲರ್ನ ಮತ್ತು ಆಡಿಯೋ ರಿಲೀಸ್ ಮಾಡಲಾಯಿತು. ನಾದ ಬ್ರಹ್ಮ ಹಂಸಲೇಖ ಈ ಟ್ರೈಲರ್ ಲಾಂಚ್ಗೆ ಸಾಕ್ಷಿಯಾಗಿದ್ರು. ಯಾವನೇ ಬಂದವನು ಅವನ ಪೊಲೀಸ್ ಹಿಡ್ಕೊಂಡ್ಬಿಡ್ತೀನಿ ನಾನು, ಜಾಗ್ರತೆ. ಮರಳಿ ಮನೆಗೆ ಚಿತ್ರತಂಡ ಮಕ್ಕಳ ಮತ್ತು ಪೋಷಕರ ಸಂಬಂಧಗಳನ್ನ ತೆರೆ ಮೇಲೆ ಎಳೆ ಎಳೆಯಾಗಿ ಬಿಚ್ಚಿಡೋ ಪ್ರಯತ್ನ ಮಾಡಿದೆ. ಯೋಗೇಶ್ ಮಾಸ್ಟರ್ ಅವರ ಮರಳಿ ಮನೆಗೆ ಕಾದಂಬರಿ ಆಧಾರಿತ ಸಿನಿಮಾ ಇದಾಗಿದ್ದು, ಮಾನವೀಯ ಮೌಲ್ಯಗಳೇ ಸಿನಿಮಾದ ಕಥೆಯನ್ನಾಗಿಸಿಕೊಂಡಿದ್ದಾರೆ. ಶ್ರುತಿ ಜೊತೆಗೆ ಸಡಗರ ಶಂಕರ್ ಆರ್ಯನ್, ಅನಿರುದ್ಧ್, ಸಹನಾ ಸೇರಿದಂತೆ ಸಾಕಷ್ಟು ರಂಗಭೂಮಿ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾನ ಸುಭಾಷ್ ಎಲ್ ಗೌಡ ಅನ್ನೋರು ನಿರ್ಮಾಣ ಮಾಡಿದ್ದಾರೆ. ಈ ಇಬ್ರು ಅಪ್ಪಂದ್ರು ಶಿಸ್ತು ಅದು ಇದು ಅಂತ ಹೇಳಿ ಮಕ್ಕಳ ಮೇಲೆ ಬಿದ್ರು. ಅವ್ರ ಮನೆ ಬಿಟ್ಟು ಹೋಗಕ್ಕೂ ಅದೇ ಕಾರಣ ಆಗೋಯ್ತು. ಮೊದಲು ಸಮಾಜದ ಮೊದಲ ಮತ್ತು ಅತ್ಯಂತ ಚಿಕ್ಕ ಘಟಕವಾದ ಕುಟುಂಬವು ರೂಪುಗೊಳ್ಳುವುದು ವ್ಯಕ್ತಿಗತವಾದಂತಹ ಸಂಬಂಧಗಳನ್ನು ಬೆಸೆದುಕೊಳ್ಳೋದ್ರಿಂದ. ಹಾಗಾಗಿ ಹಠಕ್ಕಿಂತ ಪ್ರೀತಿ ದೊಡ್ಡದು, ಮನಸ್ತಾಪಕ್ಕಿಂತ ಸಂಬಂಧ ದೊಡ್ಡದು. ನಮ್ಮ ಸಂಬಂಧಗಳನ್ನು ಸರಿ ಮಾಡಿಕೊಂಡು ಸಹಬಾಳ್ವೆ ನಾವು ಮನೆಯಿಂದ ಪ್ರಾರಂಭ ಮಾಡೋಣ, ಸಮಾಜದಲ್ಲಿ ಕೂಡ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಈ ಸಿನಿಮಾ ಒಂದು ಪ್ರಯತ್ನ ಅಂತ ಅಂದ್ಕೊಳ್ತೀವಿ. ಈ ರೀತಿಯ ಒಂದು ಪರಂಪರೆ ಕಡಿಮೆ ಆಗಿಬಿಟ್ಟಿದೆ ಅಂತ, ಅಂದರೆ ಕಾದಂಬರಿ ಆಧಾರಿತ ಚಿತ್ರಗಳೇ ಕಡಿಮೆ ಆಗಿರೋ ಈ ಸಂದರ್ಭದಲ್ಲಿ ಒಂದು ಕಾದಂಬರಿ ಆಧಾರಿತ ಚಿತ್ರ ಮಾಡೋಕ್ಕೆ ನಿಜಕ್ಕೂ ನನಗೆ ಖುಷಿನೂ ಆಗುತ್ತೆ, ಹೆಮ್ಮೆನೂ ಆಗುತ್ತೆ. ಅದರಲ್ಲಿ ನನ್ನ ಪಾತ್ರ ತುಂಬ ವಿಶೇಷವಾಗಿ ಬರೆದಿದ್ದಾರೆ ಯೋಗೇಶ್ ಮಾಸ್ಟರ್ ಅವರು. ಮೂಲ ಕೃತಿಯೂ ಅವ್ರದ್ದೇ ಆದ್ದರಿಂದ ಸಾಕಷ್ಟು ಲೀಲಾಜಾಲವಾಗಿ ನಿರ್ದೇಶನ ಮಾಡಿದ್ದಾರೆ ಯೋಗೇಶ್ ಮಾಸ್ಟರ್ ಅವರು. ಮರಳಿ ಮನೆಗೆ ಏನಂದರೆ ಈ ಸಿನಿಮಾ ನನ್ನ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ಅಂತಂದರೆ, ನಮ್ಮ ತಾಯಿ ಮಹತ್ವ ಬೆಳೀತಾ ನೀವು ನಾನು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ತೀವಿ. ಸಣ್ಣದಾಗಿ ಒಂದು 20-25 ಆಗ್ತಿದ್ದಂಗೆ ವಿ ಮಿಸ್ ಅವರ್ ಮದರ್ಸ್. ಇದು ನಮಗೆ ನೆನಪಿಸುತ್ತೆ. ಸೊ ಅದರಲ್ಲಿ ನಾನು ಒಂದು ಪಾತ್ರವಾಗಿರೋದು ನನಗೆ ಭಾಳ ಖುಷಿ ತಂದಿರೋದು. ರೂಟೀನ್ ಸಿನಿಮಾಗಳ ನಡುವೆ ವಿಶಿಷ್ಟ ಕಥಾಹಂದರದೊಂದಿಗೆ ಮರಳಿ ಮನೆಗೆ ಸಿನಿಮಾ ಪ್ರೇಕ್ಷಕರೆದುರಿಗೆ ಬರೋಕೆ ಸಜ್ಜಾಗ್ತಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಇದೇ ತಿಂಗಳು ಈ ಸಿನಿಮಾ ಪ್ರೇಕ್ಷಕರೆದುರಿಗೆ ಬರಲಿದೆ. ಅವನ್ ಮದುವೆ ಆಗೋ ಹುಡುಗಿ ಇಬ್ರು ಕಾಯ್ತಾ ಇದೀವಪ್ಪ. ಮಕ್ಕಳು ಬರೋದಾದ್ರೆ ಅವ್ರ ಹಾಗೆ ಬರಬೇಕು. ಅವರೆಲ್ಲ ಎಲ್ಲಿ ಹಾಳಾಗೋಗಿದ್ದಾರೆ ಪಾಪಿ ನನ್ನ ಮಕ್ಕಳು. ಹೃದಯದಿಂದ ಪ್ರಾಮಾಣಿಕವಾಗಿ ಸಂಬಂಧಕ್ಕೋಸ್ಕರ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಪದ್ದು, ಇನ್ನು ನನಗೆ ನೀನು ಬಿಟ್ಟಿರೋಕ್ಕಾಗೋದಿಲ್ಲ ಪದ್ದು. ಅಪ್ಪ, ಇನ್ನು ಈ ಕಳ್ಳ ಪೊಲೀಸ್ ಆಟ ಬೇಡ.